ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ಇವತ್ತು ಮೊಟ್ಟೆ ಸಾಂಬಾರು ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ. ಇಲ್ಲಿ ಬ್ಯಾಡಗಿ ಮೆಣಸಿಕಾಯಿ ಮತ್ತು ಜೊತೆಗೆ ಗುಂಟೂರು ಮೆಣಸಿಕಾಯಿ ಎರಡೂ ಹಾಕ್ಬಿಟ್ಟು ಫ್ರೈ ಮಾಡ್ಕೊತಾ ಇದ್ದೀನಿ ನಾನು. ಅವೆರಡು ಫ್ರೈ ಹಾಕಿದಾದ್ಮೇಲೆ ತೆಗೆದಿಟ್ಬಿಟ್ಟು ಅದೇ ಬಾಣಲಿಗೆ ಧನಿಯಾ ಹಾಕ್ಕೊಂಡು ಬಿಸಿ ಮಾಡ್ಕೊತಾ ಇದ್ದೀನಿ. ಧನಿಯಾನು ಅಷ್ಟೇ ಸ್ವಲ್ಪ ಕಡಿಮೆ ಉರಿ ಇಟ್ಕೊಂಡು ಸ್ವಲ್ಪ ಹೊತ್ತು ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ಜಾಸ್ತಿ ಇಟ್ಟರೆ ಬೇಗ ಸೀದೋಗ್ಬಿಡುತ್ತೆ. ಧನಿಯಾನು ಫ್ರೈ ಮಾಡಿದ್ದಾದಮೇಲೆ ನಾನು ಮಸಾಲೆ ರುಬ್ಬೋದಕ್ಕೆ ಇಲ್ಲಿ ಹುರ್ಗಡ್ಲೆ ತೊಗೊಂಡಿದ್ದೀನಿ. ಶುಂಠಿ, ಬೆಳ್ಳುಳ್ಳಿ ಮತ್ತು ಚಕ್ಕೆ, ಲವಂಗ, ಒಂದು ಸಣ್ಣ ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಪುದೀನ, ಕಾಯಿ ತುರಿ ತಗೊಂಡಿದ್ದೀನಿ. ಇಲ್ಲಿ ನಾನು ತೊಗರಿಬೇಳೆನ 4 ವಿಜಿಲ್ ಕೂಗಿಸಿ ಇಟ್ಕೊಂಡಿದ್ದೀನಿ ಬೇಯಿಸ್ಬಿಟ್ಟು. ಒಂದು 8 ಮೊಟ್ಟೆ ತೊಗೊಂಡಿದ್ದೀನಿ. ಸೀಗಡಿ ತೊಗೊಂಡಿದ್ದೀನಿ. ಮೊಟ್ಟೆ ಸಾಂಬಾರು ಸೀಗಡಿ ಹಾಕಿದ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ಹುರಿದಿರೋ ಮೆಣಸಿಕಾಯಿ ಮತ್ತು ಧನಿಯಾ ತೊಗೊಂಡಿದ್ದೀನಿ. ಸ್ವಲ್ಪ ಅರಿಶಿಣದ ಪುಡಿ ತೊಗೊಂಡಿದ್ದೀನಿ. ಇಲ್ಲಿ ಒಗ್ಗರಣೆಗೆ ಒಂದು ದಪ್ಪ ಸೈಜದ್ದು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಫಸ್ಟು ನಾವು ಮಿಕ್ಸಿ ಜಾರ್ ತೊಗೊಬಿಟ್ಟು ಮಿಕ್ಸಿ ಜಾರ್ಗೆ ನಾವು ಮಸಾಲೆ ಪದಾರ್ಥ ತೊಗೊಂಡಿದ್ವಲ್ವ, ಚಕ್ಕೆ, ಲವಂಗ, ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ, ಹುರ್ಗಡ್ಲೆ ಮತ್ತು ಕಾಯಿ ತುರಿ ಎಲ್ಲನೂ ಹಾಕ್ಕೋಬೇಕು. ಎಲ್ಲನೂ ಹಾಕ್ಕೊಂಡು ನೋಡಿ ಸ್ವಲ್ಪ ಎಲ್ಲ ಅರಿಶಿನ ಪುಡಿ ತೊಗೊಂಡಿದ್ವಲ್ವ, ಅರಿಶಿನ ಪುಡಿನೂ ಹಾಕ್ಕೋಬೇಕು. ಅರಿಶಿನ ಪುಡಿನೂ ಹಾಕಿದ್ದಾದಮೇಲೆ ನಾವು ಧನಿಯಾ ಮತ್ತು ಮೆಣಸಿನ್ಕಾಯಿ ಹುರಿದಿಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ನಾವು ಮೊದಲೇ ರೆಡಿ ಮಾಡಿಟ್ಟಿರೋ ಪೌಡ್ರ್ ಹಾಕೋದಕ್ಕಿಂತ ಈ ರೀತಿ ನಾವು ಅವಾಗವಾಗ ಫ್ರೆಶ್ಶಾಗಿ ಮಸಾಲೆ ಸಾಂಬಾರು ಮಾಡಿದಾಗ ನಾವು ರೆಡಿ ಮಾಡಿ ಇಟ್ಕೊಂಡು ಮಾಡಿದ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ನೋಡಿ ಎಲ್ಲ ಹಾಕಿ ನೀರು ಹಾಕ್ಬಿಟ್ಟು ನೈಸಾಗಿ ಈ ಥರ ರುಬ್ಕೋಬೇಕು. ತರಿಯಾಗಿರಬಾರ್ದು, ಫುಲ್ಲು ನೈಸ್ ಆಗಬೇಕು. ನೋಡಿ ಕಲರ್ ಎಷ್ಟು ಚೆನ್ನಾಗಿದೆ ಅಂತ. ಫ್ರೆಶ್ ಮಸಾಲೆ ರೆಡಿ ಮಾಡ್ಕೊಂಡಿದ್ದಾಯಿತು. ರೆಡಿಯಾಗಿದ್ದಾದಮೇಲೆ ಫಸ್ಟು ಸ್ಟವ್ ಆನ್ ಮಾಡಿಕೊಂಡು ಒಂದು ಪಾತ್ರೆ ಬಿಸಿಗೆ ಇಟ್ಕೊಂಡು ಎಣ್ಣೆ ಹಾಕ್ಕೋಬೇಕು, 1-2 ಸ್ಪೂನು. ಎಣ್ಣೆ ಬಿಸಿಯಾಗಿದ್ದಾದಮೇಲೆ ಒಂದು ಈರುಳ್ಳಿ ಒಗ್ಗರಣೆ ತೊಗೊಂಡಿದ್ನಲ್ವ ಅದು ಹಾಕ್ಬಿಟ್ಟು ಫುಲ್ಲು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಹಸಿ ವಾಸನೆ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಆಗಿದ್ದಾದಮೇಲೆ ನಾವು ರುಬ್ಬಿಟ್ಕೊಂಡಿರೋ ಮಸಾಲೆನ ಹಾಕ್ಕೋಬೇಕು. ಮಸಾಲೆ ಹಾಕ್ಬಿಟ್ಟು ಮಸಾಲೆ ಜೊತೆಗೆ ಸ್ವಲ್ಪ ನೀರು, ನಾವು ಸಾಂಬಾರು ಎಷ್ಟು ಬೇಕು ನೋಡಿಕೊಂಡು, ತುಂಬ ತೆಳ್ಳಗಾಗಬಾರ್ದು, ನೋಡ್ಕೊಂಡು ಹಾಕ್ಕೋಬೇಕು. ಹಾಕಿದ್ದಾದಮೇಲೆ ಉಪ್ಪು ಹಾಕ್ಬಿಟ್ಟು ಅದನ್ನು ಕುದಿಯೋಕೆ ಇಡಬೇಕು. ತುಂಬ ಚೆನ್ನಾಗಿ ಬೇಯಬೇಕು ಮಸಾಲೆ ಎಲ್ಲ ನೀಟಾಗಿ. ಸ್ವಲ್ಪ ಹೊತ್ತು ಚೆನ್ನಾಗಿ ಬೇಯೋಕ್ಕೆ ಬಿಟ್ಬಿಡಬೇಕು. ಉಪ್ಪು ಹಾಕಿ ನೀರು ಎಲ್ಲ ಸೇರಿಸ್ಕೊಂಡಿದ್ದಾದಮೇಲೆ ಮಸಾಲೆ ಎಲ್ಲ ಚೆನ್ನಾಗಿ ಬೇಯೋಕ್ಕೆ ಇಟ್ಬಿಟ್ಟು ಬೇಯೋ ಅಷ್ಟರಲ್ಲಿ ಅದು ನಾವು ಸೀಗಡಿ ತೊಗೊಂಡಿದ್ವಲ್ವ, ನಾವು ಸೀಗಡಿಲಿ ಸ್ವಲ್ಪ ಗಲೀಜು ಏನಾದರೂ ಇದ್ದರೆ ನೋಡಿಕೊಂಡು ಅದನ್ನು ಕ್ಲೀನ್ ಮಾಡ್ಕೊಂಡಿದ್ದಾದಮೇಲೆ ಸ್ವಲ್ಪ ಕಡಿಮೆ ಉರಿ ಇಟ್ಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು. ಅದು ಸ್ಮೆಲ್ ಬರುತ್ತೆ ಗಮ್ ಅಂತ, ಅಲ್ಲಿವರೆಗೂ ಫ್ರೈ ಮಾಡಿ ಸಪ್ರೇಟ್ ಇಟ್ಕೋಬೇಕು. ಆಮೇಲೆ ಆ ಸಾಂಬಾರು ಅಷ್ಟೊತ್ತವರೆಗೂ ಚೆನ್ನಾಗಿ ಬೆಂದಿರುತ್ತಲ್ಲ ಮಸಾಲೆ, ಬೆಂದಿರೋ ಮಸಾಲೆ ಒಳಗೆ ನಾವು ತೊಗರಿಬೇಳೆ ಬೇಯಿಸಿಟ್ಕೊಂಡಿದ್ದು 3ರಿಂದ ನಾನು 4 ವಿಜಿಲ್ ಕೂಗಿಸ್ಕೊಂಡಿದ್ದೀನಿ. ಬೇಳೆ ಫುಲ್ಲು ಚೆನ್ನಾಗಿ ಬೆಂದಿರಬೇಕು. ಬೇಳೆ ಥರ ಸಿಗಬಾರ್ದು. ಸ್ವಲ್ಪ ಬೆಂದಿದ್ದಾದ್ಮೇಲೆ ಚೆನ್ನಾಗಿ ಮಸ್ಕೊಂಡು ಆ ಬೇಳೆನ ನಾನು ಮಸಾಲೆ ಬೇಯ್ತಾ ಇರುತ್ತಲ್ವ ಸಾಂಬಾರು, ಅದರೊಳಗಡೆ ಬೇಯಿಸಿರೋ ಬೇಳೆನೇ ಹಾಕ್ತಾಯಿದ್ದೀನಿ. ಅದನ್ನು ಹಾಕ್ಬಿಟ್ಟು ಅಷ್ಟರಲ್ಲಿ ಜೊತೆಗೆ ಸ್ವಲ್ಪ ಕುದಿ ಬಂದಾದಮೇಲೆ ಸೀಗಡಿನ ನಾವು ಹುರಿದಿಟ್ಕೊಂಡಿದ್ವಲ್ವ ಅದು ತಣ್ಣಗಾಗಿರುತ್ತೆ. ಸ್ವಲ್ಪ ನೀರು ಹಾಕ್ಕೊಂಡು ಕ್ಲೀನಾಗಿ ತೊಳೆದ್ಬಿಟ್ಟು ಅದನ್ನು 2 ಸರಿ ನಾವು ಸಾಂಬಾರಿಗೆ ಜೊತೆಗೆ ಹಾಕ್ಕೋಬೇಕು. ಬೇಳೆ ಮತ್ತು ಸೀಗಡಿ ಎಲ್ಲ ಹಾಕಿ ಸಾಂಬಾರು ಬೇಯಬೇಕಾದ್ರೆ ನಾವು ಸಣ್ಣ ಉರಿ ಇಟ್ಕೋಬೇಕು. ಉರಿ ಫಾಸ್ಟಲ್ಲಿ ಇರಬಾರ್ದು. ಉರಿ ಸಣ್ಣ ಮಾಡಿಬಿಟ್ಟು ಮೊಟ್ಟೆಗಳನ್ನ ಒಂದೊಂದೇ ಹೊಡೆದ್ಬಿಟ್ಟು ನಿಧಾನಕ್ಕೆ ಒಂದೊಂದು ಸೈಡ್ಗೆ ಹಾಕಬೇಕು. ಕೆಲವರು ಹುರಿದ್ಬಿಟ್ಟು ಹಾಕ್ತಾರೆ. ನಾನು ಯಾವ ಥರ ಮಾಡ್ತೀನಿ ಅಂತ ಆ ಥರ ತೋರಿಸ್ತಾ ಇದ್ದೀನಿ. ಈ ಥರ ಮಾಡೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಸಾಂಬಾರು ಮುದ್ದೆಗೆ ಮತ್ತು ಬಿಸಿ ಬಿಸಿ ಅನ್ನಕ್ಕೆ ಚೆನ್ನಾಗಿರುತ್ತೆ. ನಾನು ಯಾವಾಗಲೂ ಈ ಥರನೇ ಮಾಡೋದು. ನೋಡಿ ಮೊಟ್ಟೆಗಳೆಲ್ಲ ಹಾಕಿದ್ದಾದಮೇಲೆ ನಾವು ಉರಿನ ಫಾಸ್ಟ್ ಇಕ್ಬಾರ್ದು, ಸಣ್ಣ ಉರಿನಲ್ಲೇ ಇಕ್ಬೇಕು. ಸಣ್ಣ ಉರಿ ಇಕ್ಬಿಟ್ಟು ಸ್ವಲ್ಪ ಅದು ಕುದಿ ಬರಬೇಕು. ನಾವು ಉರಿ ಫಾಸ್ಟ್ ಇಕ್ಬಿಟ್ರೆ ಮೊಟ್ಟೆ ಅವಾಗೆಲ್ಲ ಹಾಕಿರ್ತೀವಲ್ವ ಎಲ್ಲ ತಳದಲ್ಲಿ ಹೋಗಿರುತ್ತೆ. ಫಾಸ್ಟ್ ಇಟ್ಟಿದ ತಕ್ಷಣ ಎಲ್ಲ ಹೋಗ್ಬಿಟ್ಟು ಕಚ್ಕೊಂಡ್ಬಿಡುತ್ತೆ. ಹಂಗಾಗಿ ಸಣ್ಣ ಉರಿ ಇಕ್ಬಿಟ್ಟು ಸ್ವಲ್ಪ ಸಣ್ಣ ಕುದಿ ಬರೋ ತನಕ ಇದ್ದು, ಸಣ್ಣ ಕುದಿ ಬಂದಾಗ ನಿಧಾನಕ್ಕೆ ಸೌಟ್ ತೊಗೊಂಡು ತಿರುಗಿಸ್ಕೋಬೇಕು ಅದನ್ನು. ಏಕೆಂದರೆ ಇನ್ನೂ ಮೊಟ್ಟೆ ಬೆಂದಿರಲ್ಲ ಅಲ್ವಾ, ನಿಧಾನಕ್ಕೆ ಈ ಥರ ಸೌಟು ತಗೊಂಡು ತಿರುಗಿಸ್ಕೋಬೇಕು. ನಾವು ಫಸ್ಟೇ ಫಾಸ್ಟಾಗಿ ತಿರುಗಿಸ್ಬಿಟ್ರೆ ಅದು ಅವಾಗ ತಾನೇ ಮೊಟ್ಟೆ ಹಾಕಿರ್ತೀವಲ್ವ, ಇನ್ನೂ ಬೆಂದಿರಲ್ಲ, ಎಲ್ಲ ಸಣ್ಣ ಪೀಸ್ ಥರ ಆಗಿಬಿಡುತ್ತೆ. ಅದಕ್ಕೆ ಸಣ್ಣ ನಿಧಾನ ತಿರುಗಿಸ್ಬಿಟ್ಟು ಸ್ವಲ್ಪ ಕುದಿ ಬಂದಾದಮೇಲೆ ನಾವು ಉರಿನ ಫಾಸ್ಟ್ ಇಟ್ಕೋಬೇಕು. ಫಾಸ್ಟ್ ಇಟ್ಕೊಂಡು ಸ್ವಲ್ಪ ಹೊತ್ತು ಬೇಯಿಸ್ಬೇಕು. ಯಾಕಂದರೆ ಮೊಟ್ಟೆ ಎಲ್ಲ ಮಸಾಲೆ ಜೊತೆ ಹೊಂದ್ಕೊಂಡು ನಾವು ಬೇಳೆ ಹಾಕಿರೋದು ಮತ್ತು ಸೀಗಡಿ ಇದೆಲ್ಲ ಜೊತೆಗಾಗಿ ಮಿಕ್ಸಾಗಿ ಬೇಯುತ್ತೆ. ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ. ಒಂದು ಸರಿ ಈ ಥರ ಸೀಗಡಿ ಮತ್ತು ಬೇಯಿಸಿರೋ ಬೇಳೆ ಹಾಕ್ಕೊಂಡು ಮಸಾಲೆ ಹಾಕಿ ಮೊಟ್ಟೆ ಸಾಂಬಾರನ್ನ ಮಾಡಿ ನೋಡಿ. ಒಂದು ಸರಿ ಮಾಡಿದ್ರೆ ನೀವೇ ಪದೇ ಮಾಡ್ತೀರ, ಆ ಥರ ಇರುತ್ತೆ ಟೇಸ್ಟ್ ಅಂತೂ. ಮೊಟ್ಟೆನೂ ಅದು ಉಂಡೆ ಸಿಗುತ್ತೆ, ಜೊತೆಗೆ ಉಪ್ಪು ಖಾರ ಎಲ್ಲ ಇಡ್ತಿರುತ್ತೆ ಮಸಾಲೆ ಜೊತೆಗೆ. ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಮುದ್ದೆಗೆ ಬಿಸಿ ಬಿಸಿ ಅನ್ನಕ್ಕೆ ಸೂಪರಾಗಿರುತ್ತೆ ಕಾಂಬಿನೇಷನು. ಇಷ್ಟ ಆದರೆ ನೀವು ಒಂದು ಸರಿ ಮನೇಲಿ ಟ್ರೈ ಮಾಡಿ ನೋಡಿ. ನಾನು ಮೊಟ್ಟೆ ಸಾಂಬಾರು ಜೊತೆಗೆ ಬಿಸಿ ರೈಸ್ ಮಾಡ್ಕೊಂಡಿದ್ದೆ. ಅನ್ನ ಸಾಂಬಾರು ಚೆನ್ನಾಗಿರುತ್ತೆ ಟೇಸ್ಟ್ ಅಂತ. ಇಷ್ಟ ಆದರೆ ನೀವೊಂದು ಸರಿ ಮಾಡಿ ಮನೇಲಿ ಟ್ರೈ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನೋಡಿ ಸಾಂಬಾರಿಗೆ ಅನ್ನಕ್ಕಂತೂ ಸೂಪರ್ ಕಾಂಬಿನೇಷನ್, ತುಂಬ ಚೆನ್ನಾಗಿರುತ್ತೆ. ನೋಡಿ ಟ್ರೈ ಮಾಡಿ ನೋಡಿ.